ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನನ್ನ ಈ ದಿನದ ಪ್ರಯಾಣ ಭಾರತದ ಕಟ್ಟ ಕಡೆಯ ಊರಿನೆಡೆಗೆ. ನಾವು ಮನೆಯಿಂದ ಕ್ಯಾಬಲ್ಲಿ SMVT ರೈಲ್ವೆ ಸ್ಟೇಷನನ್ನು ತಲುಪಿದ್ವಿ. SMVT ರೈಲ್ವೆ ಸ್ಟೇಷನ್ಗೆ ಮೆಜೆಸ್ಟಿಕ್ಕಿಂದ ಬಸ್ಸಸ್ ಇದೆ. ಮೆಟ್ರೋದಲ್ಲಿ ಇಂದಿರಾನಗರದ ವಿವೇಕಾನಂದ ಮೆಟ್ರೋ ಸ್ಟೇಷನ್ಗೆ ಬಂದು ಅಲ್ಲಿಂದ ಆಟೋದಲ್ಲಿ SMVT ರೈಲ್ವೆ ಸ್ಟೇಷನನ್ನು ತಲುಪಬಹುದು. ಬೆಂಗಳೂರಿನಿಂದ ದಕ್ಷಿಣ ಭಾರತದ ಕಟ್ಟ ಕಡೆಯ ಊರು ಕನ್ಯಾಕುಮಾರಿ 665 ಕಿಲೋಮೀಟರ್ ದೂರದಲ್ಲಿದೆ. ಸಂಜೆ 5:15ಕ್ಕೆ ಹೊರಡುವ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ನಲ್ಲಿ ನಮ್ಮ ಪ್ರಯಾಣ ಪ್ರಾರಂಭ. ಬೆಂಗಳೂರಿನಿಂದ ಕನ್ಯಾಕುಮಾರಿಯನ್ನು ತಲುಪಲು ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ 14 ಗಂಟೆಗಳ ಕಾಲ ಚಲಿಸುತ್ತೆ. ಇದೊಂದು ಸುದೀರ್ಘ ರಾತ್ರಿಯ ಪ್ರಯಾಣ. ಟ್ರೈನ್ ಜರ್ನಿ ಅಂದ್ರೇ ಒಂಥರ ಚೆನ್ನಾಗಿರುತ್ತೆ. ಟ್ರೈನಲ್ಲೇ ಶಾಪಿಂಗು ಕೂಡ ಆಗೋಗುತ್ತೆ. ಬೆಳಗಿನ ಜಾವ ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ 7:30ಕ್ಕೆ ನಾಗರ್ಕೋಯಿಲ್ ರೈಲ್ವೆ ಸ್ಟೇಷನನ್ನು ತಲುಪಿದೆ. ದಕ್ಷಿಣ ಭಾರತದ ಕಟ್ಟ ಕಡೆಯ ರೈಲ್ವೆ ಸ್ಟೇಷನ್ ಕನ್ಯಾಕುಮಾರಿ. ನಾವು ನಾಗರ್ಕೋಯಿಲಿಂದ ಕನ್ಯಾಕುಮಾರಿಗೆ ಟ್ರೈನಲ್ಲಿ ಹೋಗೋಣ ಅಂತ ಕಳಿಸಿದ್ವಿ. ಆದರೆ ಆ ಸಮಯಕ್ಕೆ ಯಾವುದೇ ಟ್ರೈನ್ ಇರಲಿಲ್ಲ. ಹೊರಗಡೆ ಬಂದು ಆಟೋ ವಿಚಾರಿಸ್ತಿದ್ದಾಗೆ ಎದುರುಗಡೆಯಿಂದ ಬಸ್ ಬಂತು. ಆದ್ದರಿಂದ ನಾವು ಆಟೋವನ್ನು ಬಿಟ್ಟು ಬಸ್ಸಲ್ಲೇ ಕನ್ಯಾಕುಮಾರಿ ಕಡೆಗೆ ಹೊರಟಿವಿ. ನಾಗರ್ಕೋಯಿಲಿಂದ ಕನ್ಯಾಕುಮಾರಿಗೆ ಒಬ್ಬರಿಗೆ ಬಸ್ ಚಾರ್ಜ್ 25 ರೂಪೀಸ್. ಕನ್ಯಾಕುಮಾರಿ ನಾಗರ್ಕೋಯಿಲಿಂದ 20 ಕಿಲೋಮೀಟರ್ಸ್ ದೂರದಲ್ಲಿದೆ. ಕನ್ಯಾಕುಮಾರಿಯನ್ನು ಸೇರೋ ಅಷ್ಟರಲ್ಲಿ 9 ಗಂಟೆ ಆಗಿತ್ತು. ಹೊಟ್ಟೆ ಚುರುಗಿತ್ತು. ಆದ್ದರಿಂದ ನಾವು ಎಲ್ಲಿ ಬಸ್ ಇಲ್ವೋ ಅಲ್ಲೇ ಸುಮಾರು ಹೋಟೆಲ್ಗಳಿದ್ವು. ಅಲ್ಲೇ ಹೋಗಿ ಒಂದು ಹೋಟೆಲಲ್ಲಿ ಬ್ರೇಕ್ಫಾಸ್ಟನ್ನು ಮಾಡಿದ್ವಿ. ಏನಪ್ಪ ಇವರು ಮುಖ ತೊಳೆದು ತಿಂತಾ ಇದ್ದಾರೆ ಅಂದ್ಕೊಂಡ್ರೆ ಇಲ್ಲ. ಟ್ರೈನ್ ಇಳಿದ ತಕ್ಷಣವೇ ನಾಗರ್ಕೋಯಿಲ್ ರೈಲ್ವೆ ಸ್ಟೇಷನಲ್ಲಿ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿದ್ವಿ. ನಾವು ಆಲ್ರೆಡಿ ಆನ್ಲೈನಲ್ಲಿ ರೂಮನ್ನು ಬುಕ್ ಮಾಡಿದ್ವಿ. ಕನ್ಯಾಕುಮಾರಿ ಅಮ್ಮನ್ ಸ್ಟ್ರೀಟಲ್ಲಿ ಆ ರೂಮ್ ಇರೋದು. ನಾವೆಲ್ಲಿ ಬಸ್ ಇಲ್ವೋ ಅಲ್ಲಿಂದ ನಾವು ರೂಮ್ ಮಾಡಿದಂತಹ ಪ್ಲೇಸ್ಗೆ 500 ಮೀಟರ್ಸ್ ದೂರ ಇತ್ತು. ನೋಡ್ಕೋತಾ ಹೋದ್ವಿ. ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಫ್ರೆಶಪ್ ಆಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆ ನಂತರ ನಾವು ಮೊದಲಿಗೆ ವಿವೇಕಾನಂದ ರಾಕ್ ಕಡೆ ಹೋಗ್ಬೇಕು ಅಂದ್ಕೊಂಡು ಆ ಕಡೆ ಹೊರಟಿದ್ವಿ. ವಿವೇಕಾನಂದ ರಾಕ್ ಹೋಗಬೇಕು ಅಂದರೆ ಮೊದಲಿಗೆ ಫೆರಿಯನ್ನು ಬುಕ್ ಮಾಡಬೇಕು. ಇದೇ ಕನ್ಯಾಕುಮಾರಿ ಅಮ್ಮನ್ ಸ್ಟ್ರೀಟ್. ಇಲ್ಲಿ ತುಂಬ ಅಂಗಡಿಗಳಿವೆ. ಇದು ಇಲ್ಲಿನ ಶಾಪಿಂಗ್ ಏರಿಯಾ. ಫೆರಿ ಬುಕ್ಕಿಂಗ್ ಲೈನ್ ತುಂಬ ಉದ್ದವಾಗಿತ್ತು. ನಾವು ಕೂಡ ಹೋಗಿ ಲೈನಲ್ಲಿ ನಿಂತ್ಕೊಂಡ್ವಿ. ಅಲ್ಲಿರೋರು ಹೇಳ್ತಾಯಿದ್ರು ಮಿನಿಮಮ್ 2 ಅವರ್ಸ್ ಆದರೂ ನಾವು ಲೈನಲ್ಲಿ ನಿಂತ್ಕೋಬೇಕು ಟಿಕೆಟ್ ಬೇಕು ಅಂದರೆ ಅಂತ ಹೇಳಿದ್ರು. ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು. ಅದು ಓನ್ಲಿ 5 ಮಿನಿಟ್ಸ್ ಬಂತು ಅಷ್ಟೇ. ನಾವೆಲ್ಲೋ ಮಳೆ ಬರುತ್ತೆ ಇವತ್ತು ವಿವೇಕಾನಂದ ರಾಕ್ ಹೋಗೋಕ್ಕಾಗಲ್ಲ ಅಂದ್ಕೊಂಡ್ವಿ. ಆದರೆ ಮಳೆ 5 ನಿಮಿಷದಲ್ಲೇ ನಿಂತೋಯ್ತು. ಫೆರಿ ಟಿಕೆಟ್ ಒಬ್ಬರಿಗೆ 75 ರೂಪೀಸ್. ಇದೇ ಟಿಕೆಟನ್ನು ನೀವೇನಾದರೂ ಆನ್ಲೈನಲ್ಲಿ ಬುಕ್ ಮಾಡ್ತೀರಾ ಅಂದ್ಕೊಂಡ್ರೆ ಒಬ್ಬರಿಗೆ 300 ರೂಪೀಸ್. ಬಟ್ ಸೇಮ್ ಫೇರಿನೇ, ಯಾವುದು ಚೇಂಜ್ ಇರಲ್ಲ. ಇಲ್ಲಿ ಸ್ವಲ್ಪ ಲೈನಲ್ಲಿ ನಿಂತ್ಕೊಂಡು ಬುಕ್ ಮಾಡಬೇಕಷ್ಟೆ. ಸ್ವಲ್ಪ ಟೈಮ್ ಆಗುತ್ತೆ. ಆನ್ಲೈನ್ ಬುಕ್ ಮಾಡಿದ್ರೆ ಡೈರೆಕ್ಟ್ ಬರ್ಬೋದು. ಆದರೆ ಫೆರಿ ಮಾತ್ರ ಸೇಮ್ 75 ರೂಪೀಸ್ ಟಿಕೆಟ್ ತೊಗೊಂಡವ್ರಿಗೂ ಇದೇ ಫೆರಿ, 300 ರೂಪೀಸ್ ಬುಕ್ ಮಾಡಿದವ್ರಿಗೂ ಇದೇ ಫೆರಿ. ಸಮುದ್ರದ ಮೇಲೆ ನಮ್ಮ ಪಯಣ ಸಾಗಿತು ವಿವೇಕಾನಂದ ರಾಕ್ ಕಡೆಗೆ. 10 ನಿಮಿಷಗಳ ಕಾಲ ಜರ್ನಿ. ವಿವೇಕಾನಂದರು ಈ ಒಂದು
ರಾಕ್ ಅಂದರೆ ಬಂಡೆಯ ಬಳಿಗೆ ಈಜಿ
ಮೇಲೆ ಕಾಲಿಡೋದಕ್ಕೆ ಆಗ್ತಾ ಇರಲಿಲ್ಲ. ವಿವೇಕಾನಂದ ರಾಕ್ ನೋಡ್ಕೊಂಡು ಬರೋ ಅಷ್ಟರಲ್ಲೇ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಬಂದು ಊಟ ಮಾಡಿ ಆನಂತರ ಸಂಜೆ ನಾವು ಹೊರಟಿದ್ದು ಕನ್ಯಾಕುಮಾರಿ ಅಮ್ಮನವರ ದೇವಾಲಯದ ಕಡೆಗೆ. ಅಮ್ಮನ ದೇವಾಲಯವು ಬೆಳಗ್ಗೆ ಅರ್ಲಿ 4:00 ಓಪನ್ ಆದರೆ ಮಧ್ಯಾಹ್ನ 12:30 ಕ್ಲೋಸ್ ಆಗುತ್ತೆ. ಮತ್ತೆ ಸಂಜೆ 4 ಗಂಟೆಗೆ ಓಪನ್ ಆಗಿ ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಭಾರತದಲ್ಲಿರುವ 108 ಶಕ್ತಿ ಪೀಠಗಳಲ್ಲಿ ಕನ್ಯಾಕುಮಾರಿ ದೇವಾಲಯವು ಕೂಡ ಒಂದಾಗಿದೆ. ಇದನ್ನು 8ನೇ ಶತಮಾನದಲ್ಲಿ ಪಾಂಡ್ಯರು ನಿರ್ಮಿಸಿದರು. ವಿಜಯನಗರ ಕಾಲದಲ್ಲಿ ವಿಜಯನಗರದ ಅರಸರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಪಾರ್ವತಿ ದೇವಿಯು ಇಲ್ಲಿಯೇ ಹುಟ್ಟಿ ಶಿವನನ್ನ ಮೆಚ್ಚಿಸಲು ತಪಸ್ಸನ್ನು ಮಾಡ್ತಾರೆ. ಇವಳ ತಪಸ್ಸಿಗೆ ಮೆಚ್ಚಿದಂತಹ ಭೋಲೆನಾಥನು ಕೂಡ ಭರದಿಂದ ಹಿಮಾಲಯವನ್ನ ಹಿಡಿದು ದಕ್ಷಿಣದ ಕಡೆಗೆ ಓಡೋಡಿ ಬರುತ್ತಾನೆ. ಈ ಮಹಾತಾಯಿ ಇಲ್ಲಿಂದ ಮದುವೆಯಾಗಿ ಹೊರಟು ಹೋದರೆ ಇಲ್ಲಿ ನಿಂತು ನಮ್ಮನ್ನು ಕಾಯುವವರು ಯಾರು ಎಂದು ಮದುವೆ ತಡೆಯಲು ಅನೇಕ ಪ್ರಯತ್ನಗಳು ನಡೆಯುತ್ತವೆ. ಕನ್ಯಾಕುಮಾರಿಯು ಜನ್ಮ ತಾಳಿರುವುದೇ ಬಾಣಾಸುರನನ್ನ ಕೊಲ್ಲಲು ಎಂದು ಎಲ್ಲರಿಗೂ ತಿಳಿದ ವಿಚಾರ. ಶಿವನು ಮದುವೆಗೆ ಬರುವುದನ್ನ ತಡೆಯಲಾಗುವುದಿಲ್ಲ. ಆದರೆ ಸಮಯ ಮೀರಿ ಬರುವಂತೆ ನಾರದರು ಉಪಾಯವನ್ನು ಹೂಡುತ್ತಾರೆ. ಶಿವನು ಕನ್ಯಾಕುಮಾರಿಗೆ ಮದುವೆಯ ಮುಹೂರ್ತವನ್ನು ಮೀರಿ ಅಂದರೆ ಕಳೆದ ನಂತರ ಬರುತ್ತಾನೆ. ಆದ್ದರಿಂದ ಮದುವೆ ನಿಂತು ಹೋಗುತ್ತದೆ. ರೂಪಗೊಂಡ ಕನ್ಯಾಕುಮಾರಿ ಕಲ್ಲಾಗಿ ನಿಂತು ಬಿಡುತ್ತಾಳೆ. ಅವಳ ಮದುವೆಗೆ ತಂದಿದ್ದ ದವಸ ಧಾನ್ಯವೆಲ್ಲವೂ ಕೂಡ ಕಲ್ಲಾಗಿ ಹೋಗುತ್ತದೆ. ಇಂದಿನ ಸಮುದ್ರ ತಟದಲ್ಲಿರುವ ಕಲ್ಲು ಮರಳೆಲ್ಲ ಕನ್ಯಾಕುಮಾರಿ ಅಮ್ಮನ ಮದುವೆಗೆ ತಂದಿದ್ದ ದವಸ ಧಾನ್ಯ ಎಂದು ಜನರು ನಂಬಿದ್ದಾರೆ. ಕನ್ಯೆಯಾದ ಕುಮಾರಿ ಅಮ್ಮನು ನೆಲೆಸಿದ ಈ ಸ್ಥಳವು ಕನ್ಯಾಕುಮಾರಿ